ಇನ್ನೊಂದು ವಿದ್ಯಾವಂಶ. ಹೌದು. ಜನ್ಮವಂಶಕ್ಕಿಂತಲೂ ವಿದ್ಯಾವಂಶ ದೊಡ್ಡದು. ನಿಮ್ಮ ವಿದ್ಯಾವಂಶದಲ್ಲಿ ಬಂದವ ನಾನು, ಆ ಅರ್ಥದಲ್ಲಿ ನಿಮಗೆ ಮಗನೂ ಹೌದು, ಅಲ್ಲ ಅಂತಲ್ಲ. ಭಯ ಮತ್ತು ಕೋಪ ಎರಡೂ ಇರುವುದು ಸಹಜ. ಆಚಾರ್ಯನಿಗೆ ಭಯವೂ ಇಲ್ಲ, ಕೋಪವೂ ಇಲ್ಲ. ಆದರೆ ತಂದೆಗೆ ಭಯ ಮತ್ತು ಕೋಪ ಎರಡೂ ಇರ್ತದೆ. ದಾರಿ ತಪ್ಪುತ್ತಾ ಇರುವಂತಹ ಮಗನನ್ನು ಸರಿದಾರಿಗೆ ತರಬೇಕು ಎಂಬ ವಿಷಯಕ್ಕೆ ಕೋಪ, ದಾರಿ ತಪ್ಪಿ ಬಿಡ್ತಾನಲ್ಲ ಎಂಬ ಭಯ. ಹಾಗಂತ ಮಗನಿಗೆ ತಂದೆ ವಿಷಯದಲ್ಲಿ ಭಯ ಮತ್ತು ಕೋಪ ಎರಡೂ ಇರ್ತದೆ. ತಂದೆಯವರಿಗೆ ವಯಸ್ಸಾಯಿತು, ವಿವೇಕದ ಮಾತಾಡೋದಿಲ್ಲ ಎಂಬಂತಹ ಒಂದು ಭಯ. ಎಷ್ಟು ಸಾರಿ ಹೇಳಿದ್ರು ನಮ್ಮ ಮಾತನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋದಿಲ್ವಲ್ಲ ಎಂಬ ಕೋಪ. ಈ ಭಯ ಕೋಪಗಳು ನನಗಿಲ್ಲ. ಗುರುಗಳೇ, ನೀವು ಹೀಗೆಲ್ಲ ಹೆದರಿಸಿದ್ರೆ ನಾನು ಹೆದರ್ತೇನೆ ಅಂತಲ್ಲ. ಗುರುವಾಕ್ಯೋಲ್ಲಂಘನ ದೋಷ ಬರ್ತದೆ. ನೀವೇ ಹೇಳಿಕೊಟ್ಟಂತಹ ಮಾತು ನೆನಪುಂಟು, ಯುಕ್ತಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಉಪನಿಷದ್ ವಾಕ್ಯ. ವೇದದಲ್ಲಿ ಪೂರ್ವ ಪ್ರಾಮಾಣ್ಯವೋ ಉತ್ತರ ಪ್ರಾಮಾಣ್ಯವೋ ಪ್ರಶ್ನೆ ಬಂದಾಗ ನೀವು ಹೇಳಿದ್ರಿ ಪೂರ್ವ ಪ್ರಾಮಾಣ್ಯ ನಮಗಿರುವುದು, ಅದು ವೈದಿಕವಾದ ಮತ. ಉತ್ತರ ಪ್ರಾಮಾಣ್ಯವೆಂಬುದು ವೈಜ್ಞಾನಿಕ ಮತ, ಪೂರ್ವ ಪ್ರಾಮಾಣ್ಯವೆಂಬುದು ವೈದಿಕ ಮತ. ಆಚಾರ್ಯ ದೇವೋ ಭವ, ಆಚಾರ್ಯ ದೇವರು ಹೌದು, ಅಲ್ಲ ಅಂತಲ್ಲ, ಅವರ ಮಾತನ್ನು ನಡೆಸಬೇಕು. ಆದರೆ ತಂದೆಯ ಮಾತಿಗೂ ಆಚಾರ್ಯರ ಮಾತಿಗೂ ವಿರೋಧ ಕಂಡು ಬಂದರೆ ಪಿತೃದೇವೋ ಭವ ಅದೇ ಪ್ರಮಾಣವೇ ಹೊರತು ಆಚಾರ್ಯ ದೇವೋ ಭವ ಪ್ರಮಾಣ ಅಲ್ಲ. ತಂದೆಯ ಮಾತಿಗೂ ತಾಯಿಯ ಮಾತಿಗೂ ವಿರೋಧ ಬಂದರೆ ಮಾತೃದೇವೋ ಭವ ಪಿತೃದೇವೋ ಭವ ಅಲ್ಲ ಅಂತ ನೀವೇ ಹೇಳಿದ್ರಿ. ತಾಯಿಯ ಮಾತು, ತಂದೆಯ ಮಾತು. ಈಗ ಬ್ರಹ್ಮಚರ್ಯ ಅಂದ್ರೆ ತಂದೆಯವರಿಗೆ ನಾನು ಕೊಟ್ಟ ಮಾತು. ಬ್ರಹ್ಮಚರ್ಯವನ್ನು ಬಿಟ್ಟು ಮದುವೆ ಆಗು ಅಂತ ಹೇಳೋದು ಗುರು ಮಾತು. ಇವೆರಡರ ಮಧ್ಯೆ ಪ್ರಮಾಣ ಯಾವುದು? ನಿಮ್ಮ ಹತ್ರ ನಾನು ಕೇಳೋದಲ್ಲ, ನೀವು ಹೇಳಿದ ಮಾತು ನಮ್ಗೆ ನೆನಪುಂಟಲ್ಲ. ಪಿತೃದೇವೋ ಭವ, ತಂದೆಯವರಿಗೆ ಆಡಿದ ಮಾತೇ ಪ್ರಧಾನ ಅಂತ. ಆದ್ದರಿಂದ ತಂದೆಗೋ ಸುಖ ಬ್ರಹ್ಮಚರ್ಯ ಅಂತ ಹೇಳುವಾಗಲೇ ಯಾರ ಭಯ ಕೋಪಕ್ಕೆಲ್ಲ ನಾನು ಪಕ್ಕಾಗುವ ಅಲ್ಲ, ಪಕ್ಕಾ ಮನುಷ್ಯ ಅಂತ ತೋರಿಸುವುದಕ್ಕೆ ಹೇಳಿತನು. ಆದ್ರಿಂದ ನೀವೀಗೆಲ್ಲ ಸಿಟ್ಟು ಮಾಡೋದು ಬೇಡ. ತಂದೆಯವರ ಮುಂದೆ ತಂದೆಯವರ ಸಲುವಾಗಿ ದೇವಾಧಿ ದೇವತೆಗಳೇ ಮೆಚ್ಚಿಕೊಳ್ಳುವಾಗ ಶಪಥ ಮಾಡಿದ್ದೇನೆ. ಶಪಥವನ್ನು ಕೈ ಬಿಡುತ್ತಾನೋ ನಿಮ್ಮ ಶಿಷ್ಯ? ಗುರುಗಳೇ, ನಿಮ್ಮ ಶಿಷ್ಯ ಶಪಥ ಕೈ ಬಿಡುವುದಿಲ್ಲ. ಅಂದರೆ ಗುರುಕುಲದಿಂದ ಬರುವಾಗ ಗುರುಗಳೇ ಗುರುದಕ್ಷಿಣೆ ಏನು ಕೊಡ್ಲಿ ಅಂತ ಕೇಳಿದ್ದೆ. ಗುರುದಕ್ಷಿಣೆ ಬೇಡ ಅಂತ ಅಂದ್ಬಿಟ್ರಲ್ಲ. ಗುರುದಕ್ಷಿಣೆಗಾಗಿ ಈ ವಾದವನ್ನೇ ನೀವು ಮಾಡ್ತೀರಿ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಕೆಲವು ಗುರುಗಳಿದ್ದಾರೆ, ಅವರು ಮಕ್ಕಳ ಚಿತ್ತಾಪಹಾರಕರಲ್ಲ, ವಿತ್ತಾಪಹಾರಕರು. ನಾನು ಹಾಗಲ್ಲ, ವಿತ್ತಾಪಹಾರಕನಲ್ಲ, ಚಿತ್ತಾಪಹಾರಕ. ನಿನ್ನ ಮನಸ್ಸನ್ನೇ ಗೆದ್ದಿದ್ದೇನೆ, ಅದರಿಂದಲ್ವಾ ನೀನಿಷ್ಟು ಭಯಭರಿತ ಭಕ್ತಿಯಿಂದ ಪೂಜೆ ಮಾಡಿದ್ದು ನನಗೆ. ಆದ್ರಿಂದ ನಾನು ಉಪಯೋಗಿಸಲಿಲ್ಲ ಅದನ್ನು. ಈಗ ಆಗುದಿಲ್ವಾ? ಇಲ್ಲ, ನೀವು ಏನು ಹೇಳಿದ್ರು ನಾನು ಮದುವೆ ಆಚಾರ್ಯ ಮಾತಿಗೆ ಮಾತು ಬೆಳೆಯುತ್ತ ಸಂವಾದ ಸ್ವರೂಪದಲ್ಲಿದ್ದ ಈ ಗಂಭೀರ ವಿಷಯ ಈಗ ಸಂವಾದ ಹೋಗಿ ವಿವಾದವಾಗಿ ಪ್ರಮಾದ ಸ್ಥಿತಿಗೆ ತಲುಪುತ್ತಾ ಇದೆ. ಎಚ್ಚರಿಸ್ತಾ ಇದ್ದೇನೆ, ನಿನ್ನನ್ನು ಎಚ್ಚರಿಸ್ತಾ ಇದ್ದೇನೆ. ನೀನು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವವನ್ನು ವಿಶ್ಲೇಷಿಸ್ತಾ ಗುರುಗಳು ಕೊನೆಯವರು ಎಂಬಲ್ಲಿಗೆ ಬಂದಿದ್ದೀಯಲ್ಲ. ನಾನು ಮಾತಾಡ್ತಾ ಹೇಳಿದ್ದೇನು ನಿನಗೆ? ತಾಯಿ ತಂದೆ ಜನ್ಮದಾತರಾದರೆ ಗುರುವಾದವನೇ ಅವನನ್ನು ರೂಪಿಸುವವ. ನಿನ್ನನ್ನು ರೂಪಿಸುವಲ್ಲಿ ಬಹುದೊಡ್ಡ ಪಾತ್ರ ನನ್ನದು. ನಿನ್ನನ್ನು ರೂಪಿಸಿದ ನಾನು ನಿನಗೆ ಹೇಳ್ತಾ ಇದ್ದೇನೆ, ಒಪ್ಪಿಕೊ ಅಂತಂದರೆ ವ್ಯಾವಹಾರಿಕವಾದಂಥ ಈ ಪ್ರಪಂಚ ಕ್ಷೇತ್ರದಲ್ಲಿ ನನ್ನ ಮಾತಿಗೆ ನೀನು ಏನನ್ನೂ ಬೆಲೆ ಕೊಡಲಿಲ್ಲ. ಕೇವಲ ಯಾವತ್ತೋ ತಂದೆಗೋಸ್ಕರವಾಗಿ ನೀನು ಮಾಡಿದ ಪ್ರತಿಜ್ಞೆಯನ್ನೇ ಮುಂದಿಟ್ಟು ಗುರುಗಳಾದ್ರೇನು, ಗುರುವಿಗೆ ತಿರುಮಂತ್ರ ಹೇಳುವುದಕ್ಕೆ ತೊಡಗಿದ್ದಿ ನೀನು. ಅದನ್ನೆಲ್ಲ ನಾನು ಒಪ್ಪಿಕೊಳ್ತೇನೆ ಅಂತ ನೀನು ಭಾವಿಸಬೇಡ. ನ್ಯಾಯ ವಿಮರ್ಶೆಯಲ್ಲಿ ನಾವು ಈ ತನಕ ಮಾಡಿದ ಸಂಭಾಷಣೆ ಇದು ಸಾಕಷ್ಟು ಒಂದು ಸಿದ್ಧಾಂತಕ್ಕೆ ಬಂದಿದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಈ ನಿರ್ಣಯಾತ್ಮಕ ಸನ್ನಿವೇಶದಲ್ಲಿ ನೀನು ನನ್ನ ಮಾತಿಗೆ ಒಪ್ಪುವುದಿಲ್ಲ ಅಂತಂದರೆ ಅರ್ಥ ಏನು? ಗುರು ಹೇಳಿದಂಥ ಧರ್ಮ ಕಾರ್ಯವನ್ನು ಮಾಡೋದಕ್ಕೆ ಶಿಷ್ಯನಾದವ ಸಿದ್ಧನಾಗಿಲ್ಲ. ಆದ ಕಾರಣ ನಿನ್ನನ್ನು ಶಿಕ್ಷಿಸಬೇಕಾದ್ದು
ನನ್ನ ಕರ್ತವ್ಯ. ನನ್ನ ಮಾತಿನಲ್ಲಿ ಇನ್ನೂ ಒಂದು ಕಾರಣ ಇದೆ. ಒಬ್ಬಾಕೆ ಬೀದಿ ಪಾಲಾಗುವಂತಹ ಮಗಳು, ಹೆಣ್ಣು ಮಗಳು, ಅವಳು ಇವತ್ತು ಕಣ್ಣೀರುಗರೆದು ಹೋಗ್ತಾಳೆ ಸುಮ್ಮನೆ ಅಂತ ಆದರೆ ಆ ಕಾಲಕ್ಕೆ ಇದರ ಇತ್ಯರ್ಥ ಮಾಡುವುದಕ್ಕೆ ಪ್ರಯತ್ನ ಪಡೆದ ನಾನು ಭಾಗಿಯಾಗ್ತೇನೆ. ಆರ್ತತ್ರಾಣ ಪರಾಯಣತೆ ಇರಬೇಕಾದ ನಾವು ಇವತ್ತು ಏನೂ ಮಾಡಲಿಲ್ಲ, ನಮ್ಮ ಪ್ರಯತ್ನವೇ ಇಲ್ಲ ಅಂತ ಆಗ್ತದೆ. ನಿನ್ನನ್ನು ಮಾತಿಂದ ಒಪ್ಪಿಸಬಹುದು ಅಂತ ನಾನು ಆಲೋಚನೆ ಮಾಡಿದರೆ ನೀನು ಒಪ್ಪುವುದೇ ಇಲ್ಲ. ಅದಕ್ಕಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಮಾತಿಂದ ಅಲ್ಲ, ಇನ್ನು ಕೃತಿಯಿಂದ ನಿನ್ನನ್ನು ಶಿಕ್ಷಿಸಬೇಕಾಗ್ತದೆ ನಾನು. ಆ ಶಿಕ್ಷೆಗೋಸ್ಕರ ಸಿದ್ಧನಾಗು. ಹಿಡಿಯ ಅನುಷ್ಠಾನ ಹಿಡಿಯ. ಗುರುಗಳೇ, ಹರಸುವುದು ಗುರುದೇವ, ಹರಸುವುದು ಗುರುದೇವ, ನಿನ್ನೊಳು ಸಮರ ಗೈವೆನು, ನಿನ್ನೊಳು ಸಮರ ಗೈವೆನು. ಹರಸುವುದು ಜಯವಾಗುವಂದದೆ, ಹರಸುವುದು ಪರಮ ಕರುಣಾ ಸಿಂಧುವೇ, ಪರಮ ಕರುಣಾ ಸಿಂಧುವೇ. ಹರಸುವುದು ಗುರುದೇವ ಜಯವಾಗುವಂದದಿ, ಪರಮ ಕರುಣಾ ಸಿಂಧುವೇ ಎನ್ನುತ್ತ ಚರಣ ಗಿರುಗೆ ಗುರುವೇ. ಗುರುದೇವ, ದೇವವ್ರತ, ಸಾವೇರಿ ಬಂದಾಗ ಕಾವನ್ನ ಕಳೆದುಕೊಳ್ಳುವ ಅಲ್ಲ ನಾನು. ಸಾವು ಏರಿ ಬಂದಾಗ ಅನಿವಾರ್ಯವಾಗಿ ಸ್ವೀಕರಿಸಬೇಕು. ಹೌದು, ವರವಾಗಿ ಸ್ವೀಕಾರ ಮಾಡಬೇಕು. ಹೌದು, ಮೃತ್ಯುವನ್ನ ಅರ್ಥ ಮಾಡಿಕೊಳ್ಳುತ್ತಾ ಮೃತ್ಯುವನ್ನ ಅಪ್ಪಿಕೊಳ್ಳಬೇಕು. ಮನುಷ್ಯನ ಹಣೆ ಬರಹ ಅಂತ ನೀವು ಹೇಳಿದ್ದೀರಿ. ಗುರುದೇವ, ಏನು ನಮಗೆ ಈ ಮೃತ್ಯುವೆಂಬ ಅಂಧಕಾರ ಆವರಿಸಿದಾಗ ಮೃತ್ಯುಂಜಯತ್ವ ಎಂಬಂತಹ ಬೆಳಕನ್ನು ಕೊಟ್ಟು ಕಾಪಾಡಿದವರು ನೀವು. ಆದ್ದರಿಂದ ನಿಮ್ಮ ಪಾದಗಳಿಗೆ ನಾನು ತಲೆಬಾಗುತ್ತಾ ಇದ್ದೇನೆ. ಜಯ ಆಗುವ ಹಾಗೆ ಹರಿಸಬೇಕು, ಸಮರಗೈವೆನು. ಯಾಕೆಂದ್ರೆ ನಮ್ಮ ಬದುಕೆಲ್ಲ ವಿಷಮವಾಗಿದೆ. ವಿಷಮವಾದ ಬದುಕನ್ನ, ವಿಷಮವಾದ ಕಲೆಯನ್ನ ಸಮಮ್ರಾತಿ, ಸಮಕ್ಕೆ ತಂದು ನಿಲ್ಲಿಸೋದು. ಕಲೆಯಲ್ಲಿ ಒಂದು ಸದ್ವೃತ್ತ ಏರ್ಪಡುವುದೇ ವಿಷಮದಿಂದ ಸಮಕ್ಕೆ ಬಂದಾಗ. ಈ ಜೀವನದಲ್ಲಿ ಸದ್ವೃತ್ತ ಸ್ಥಾಪನೆಯಾಗುವುದೇ ವಿಷಮದಿಂದ ಸಮಕ್ಕೆ ಬಂದಾಗ. ನನ್ನ ಬದುಕನ್ನು ಸಮಕ್ಕೆ ತರುವುದಕ್ಕೆ ಸಮರ ಎಂಬುದು ಸಾಧನ ಅಂತ ತೋರಿಸಿದ್ರಲ್ಲ ಗುರುಗಳೇ. ಜಯ ಆಗುವ ಹಾಗೆ ಹರಿಸಿರಿ. ನಮಸ್ಕಾರ. ದೇವವ್ರತ, ಈಗಲೂ ನೀನು ನಿನ್ನ ಕ್ರಮವನ್ನು ತಪ್ಪಲಿಲ್ಲ. ಗುರುವಿನ ಮುಂದೆ ಹೇಗೆ ಶಿರವಾಗಿ ನಿಲ್ಲಬೇಕು ಅದನ್ನು ನೀನು ಮರೆತಿಲ್ಲ. ಗುರುವಿನಿಂದ ಯಾವ ವಿದ್ಯೆಯನ್ನು ನಾವು ಸ್ವೀಕರಿಸಿದ್ದೇವೋ ಆ ಮುಖದಿಂದಲೇ ಅವನನ್ನು ನಾವು ವಿರೋಧಿಸುವಾಗ ಮೊದಲಾಗಿ ಕಾಲಿಗೆರಗದಿದ್ದರೆ ಗುರು ಶಾಪಕ್ಕೆ ತುತ್ತಾಗಬೇಕಾಗ್ತದೆ. ಗುರು ಶಿಷ್ಯರ ಸಂಭಾಷಣೆ ತಪ್ಪಲ್ಲ, ಗುರು ಶಿಷ್ಯರ ವಾಗ್ವಾದವೂ ತಪ್ಪಲ್ಲ. ಆದರೆ ಶಿಷ್ಯನಾದವನು ಗುರುವಿನ ಅನುಜ್ಞಪ್ತನಾಗಿಯೇ ಕಾರ್ಯ ಮುಂದುವರಿಸಬೇಕು ಎಂಬುದು ಶಾಸ್ತ್ರ. ಇದನ್ನೂ ನೀನು ತಪ್ಪಿ ನಡೆದಿಲ್ಲ. ನನ್ನ ಪಾದ ಕೆರಗಿ ಶಸ್ತ್ರಗಳನ್ನು ಕೆಳಗಿಟ್ಟು ಜಯಶೀಲನಾಗು ಅಂತ ಹರಸುವುದಕ್ಕೆ ಪ್ರಾರ್ಥಿಸ್ತಾ ಇದ್ದಿ. ದೇವವ್ರತ, ಗುರುಗಳೇ, ಜಯಶೀಲನಾಗು ಅಂತ ನಾನು ಹೇಳೋದಿಲ್ಲ. ಯಾಕೆ ನೀನು ನನ್ನ ಪ್ರತಿಕಕ್ಷಿ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಯಶಸ್ವಿ ಭವ. ಧನ್ಯವಾದ ಗುರುಗಳೇ. ಹಾಗಂತ ಈಗ ದಾಕ್ಷಿಣ್ಯ ಇಲ್ಲ, ಈಗ ದಾಕ್ಷಿಣ್ಯ ಇಲ್ಲ, ಈಗ ದಾಕ್ಷಿಣ್ಯ ಇಲ್ಲ. ನಿಲ್ಲಿ ಗುರುಗಳೇ.
ಬಾಪುರಿ ಕುಲದ ರಾಮ ಎಂದು ತಿಳಿಯೋದೀಗ ರಣಗೆ ನಿಂದೆ ಬಾಪುರಿ ಎಂದು ತಿಳಿಯೋದೀಗ ರಣಗೆ ನಿಂದೆ ಬಾಪುರಿ. ಭೀಷ್ಮ, ನಿನಗ್ಯಾಕೋ ನಾನು ಈ ಪ್ರಪಂಚದಲ್ಲಿ ಅತ್ಯದ್ಭುತ ಹೋರಾಟಗಾರ, ಯಾವ ಕ್ಷತ್ರಿಯನೇ ಬಂದರೂ ಅವನನ್ನು ನಾನು ಮುಕ್ಕಡಿ ಮಾಡಬಲ್ಲೆ ಎಂಬಂತಹ ವಿಶ್ವಾಸ ಉಂಟು. ನಿನ್ನ ಆತ್ಮವಿಶ್ವಾಸ ಅತಿರೇಕವಾಯಿತು. ನಾನು ಯಾರು ಏನು ಎಂಬುದನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ನಿನಗೆ ಹೇಳ್ತಾ ಇದ್ದೇನೆ. ನಾನು ಮೊದಲೇ ತಿಳಿಸಿದ ಹಾಗೆ ದುಷ್ಟ ಕ್ಷತ್ರಿಯರ ನಿರ್ನಾಮಕ್ಕಾಗಿ ಪ್ರಪಂಚಾದ್ಯಂತ ತಿರುಗಿದ ತಿರುಗಾಟ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 21 ಬಾರಿ. ಈ 21 ಬಾರಿಯೂ ಕೂಡ ನನ್ನನ್ನು ಪ್ರತಿಭಟಿಸಿ ನಿಂತಹ ಕ್ಷತ್ರಿಯರನ್ನು ಈ ಗಂಡು ಗೊಡಲಿಯಿಂದ ಕಡಿದು 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 ಅವರ ರಕ್ತದ ಓಕುಳಿಯನ್ನೇ ಆಡಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟವನು ನಾನು. ಅಂತಹ ಮಹತ್ಕಾರ್ಯವನ್ನು ಮಾಡೋದರ ಮೂಲಕವಾಗಿ ಕೆಟ್ಟ ರಕ್ತವೆಲ್ಲ ಬಸಿದು ಹೋಗಬೇಕು, ಈ ಪ್ರಪಂಚವೇ ಅದರಿಂದ ತಣಿಯಬೇಕು, ಆ ದುಷ್ಟ ಜಾತಿಯ ಕ್ಷತ್ರಿಯರೆಲ್ಲ ನಾಶವಾಗದೆ ಈ ಪ್ರಪಂಚದಲ್ಲಿ ಉತ್ತಮ ಕ್ಷತ್ರಿಯರ ಬೆಳೆ ಆಗಲಿಕ್ಕಿಲ್ಲ ಎಂಬ ನಿರ್ಧಾರದಿಂದ ನಾನು ಮುಂದುವರಿದವನು. ಕೊನೆಗೆ ಆ ಕಾರ್ಯ ನಡೆಯಿತು. ಭೂದೇವಿಯ ಪ್ರಾರ್ಥನೆಯ ಮೇರೆಗೆ ಕಶ್ಯಪರು ಅದನ್ನು ಮಾಡಿದರು. ಎಲ್ಲೋ ಎಲ್ಲೋ ನನ್ನ ಬಾಣಾಘಾತಕ್ಕೆ, ಕೊಡಲಿಯ ಪೆಟ್ಟಿಗೆ ಸೋತು ಮರೆತು ದುಃಖಿಸಿ ಅಡಗಿ ಕುಳಿತ ಕ್ಷತ್ರಿಯ ಮಕ್ಕಳು ಕೆಲವರು ಹಸುವಿನ ಮಂದೆಯಲ್ಲಿ, ಒಬ್ಬ ಅಲ್ಲಿದ್ದ ವತ್ಸ ಅಂತ ಅವನಿಗೆ ಹೆಸರು, ಒಬ್ಬ ಕರಡಿಯ ಜೊತೆಯಲ್ಲಿದ್ದ ವಿಡೂರತನ ಮಗ, ಮತ್ತೊಬ್ಬ ಗೋವಿನ ಮಂದೆಯಲ್ಲಿದ್ದ, ಮತ್ತೊಬ್ಬ ಹೆಣ್ಮಕ್ಕಳ ಸೀರೆಯ ಒಳಗೆ ಕೂತಿದ್ದ. ನಾನು ಹೋಗುವಾಗ ಅಂಥವರನ್ನೆಲ್ಲ ಮತ್ತೆ ತಂದು ಮತ್ತೆ ಶಿಷ್ಟ ಕ್ಷತ್ರಿಯರನ್ನು, ಒಳ್ಳೆಯವರನ್ನು ಮತ್ತೆ ಈ ಪ್ರಪಂಚದಲ್ಲಿ ಮಾಡಿದ್ದು ಅದರಲ್ಲೆಲ್ಲ ಮತ್ತೆ ಹುಟ್ಟಿ ಬಂದವರು ನೀವೆಲ್ಲ. ಆದ್ದರಿಂದ ಆ ಕಾಲಕ್ಕೆ ನಾನು ಕ್ಷತ್ರಿಯ ವಧೆ ಮಾಡಿ ಒಳ್ಳೆ ಕ್ಷತ್ರಿಯರನ್ನು ಇವತ್ತು ನಿರ್ಮಾಣ ಮಾಡಿದ್ದೇನೆ. ಆ ಒಳ್ಳೆ ಕ್ಷತ್ರಿಯರಲ್ಲಿ ಸೇರಿದವನು ನೀನು. ಅದನ್ನು ಚೆನ್ನಾಗಿ ಆಲೋಚನೆ ಮಾಡು. ಬೇಡ ನಿನಗೆ ಈ ಕೆಲಸ, ಶಿಕ್ಷಿಸ್ತಾರೆ ನಿನ್ನನ್ನು. ಗುರುಗಳೇ, ಶೌರ್ಯವಿರಲು ಎಣೆ ಘನಬಲಾಢ್ಯ ತೇಜ ಸುಭಟರೆನಗೆ ಇರುವರೆ ಘನಬಲಾಢ್ಯ ತೇಜ ಸುಭಟರೆನಗೆ ಇರುವರೆ. 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರ ಕಂದರಗಳನ್ನು ಕತ್ತರಿಸಿ ಅವರ ಮೈಯಿಂದ ನೆತ್ತರ ನೀವು ಚೆಲ್ಲುವಾಗ ಭೀಷ್ಮ ಆಗ ಹುಟ್ಟಲಿಲ್ಲ. ಆದ್ದರಿಂದ 21 ತಿರುಗಾಟ ಸುಖವಾಗಿ ನಿಮಗಾಯ್ತು. ಈಗ 22ನೇ ತಿರುಗಾಟ ಮಾಡಿ ನೋಡಿ ಆಗುತ್ತದ ಅಂತ. ನಾನಿದ್ದೇನೆ, ನಿಮ್ಮ ಶಿಷ್ಯ ನಾನಿದ್ದೇನೆ. ಏರಿತು ನಿನ್ನ ತಲೆಗೆ. ನಿಲ್ಲ ರಾಮನು ಯೋಜಿಸುತ್ತಿರಲಾಗಣೈ ವನದಿ ಭೋರ್ಗರಿವಂತೆ ನಭದಿ ಚಿನ್ಮಯಾತ್ಮಕ ಕೇಳು ಕಲಹ ಬೇಡಲು ಈಗ ನಿನಗೆ ಸೋಲುವನಲ್ಲ ಭೀಮ. ದೇವವ್ರತ, ತಡೆ. ಇದು 24ನೆಯ ದಿನ. 23 ದಿನಗಳು ನಮ್ಮ ಯುದ್ಧ ಕಳೆದು ಹೋಯಿತು. ಈ 23 ದಿನಗಳ ಹೋರಾಟದಲ್ಲಿಯೂ ನೀನು ಎಳ್ಳಷ್ಟು ಹಿಂಜರಿದರೆ ನಾನು ಕಡೆಯಷ್ಟು ಹಿಂಜರಿದು ಬಿಟ್ಟೆ. ಅಂದರೆ ನಿನಗಿಂತ ನಾನೇನು ಕಡಿಮೆ ಎಲ್ಲ ಹಿಂಜರಿದದ್ದು. ಕೆಲವೊಮ್ಮೆ ನಾನು, ಕೆಲವೊಮ್ಮೆ ನೀನು. ಗಂಗಾ ಸಾರಥ್ಯದ ಮೂಲಕ ನೀನು ವಿಜೃಂಭಿಸಿದರೆ ನಾನು ಅಕೃತವ್ರಣನ ಸಾರಥ್ಯವನ್ನು ಬಿಡಬೇಕಾಗಿ ಬಂತು, ಬೇರೊಬ್ಬನನ್ನು ಆಶ್ರಯಿಸಬೇಕಾಗಿ ಬಂತು. ಅಂತೂ ನಮ್ಮಿಬ್ಬರ ಸಾರಥ್ಯ ಬೇರೆಯವರು ಬಂದರೂ ಪೂರೈಸಲಾಗರ ಯುದ್ಧ ನಡೆದು ಹೋಯಿತು. ಏನಯ್ಯ, ಸಾಕು ಮಾಡು. ಆಕಾಶದಲ್ಲಿ ನನ್ನ ಪೂರ್ವಜರಾದಂತಹ ಭಾರ್ಗವ, ಶ್ಯಾವನ, ಔರ್ವ, ಆಪ್ರವಾನ್, ಜಮದಗ್ನಿ, ಸಾಕು ಮಾಡು ರಾಮ, ಯುದ್ಧ ಸಾಕು ಮಾಡು ಒಬ್ಬಿಡ್ತಾ ಇದ್ದಾರೆ. ನಾರದರು ಬಂದು ನಮ್ಮಿಬ್ಬರ ಯುದ್ಧವನ್ನು ಕಡೆಗಾಣಿಸಿದ್ದಾರೆ.
ಹೌದಲ್ಲ ಗುರುಗಳೇ? ನೀನು ಎತ್ತಿದ ಬಾಣವನ್ನೆಲ್ಲರೂ ಹೊಡೆದು ಬಿಟ್ರೆ ನನಗೆ ಅಯ್ಯೋ, ನಾನು ಅಚೇತನನಾಗಿರುವುದು ಅವರಿಗೆಲ್ಲ ಸಮ್ಮತ ಅಲ್ಲ ಅಂತ ಕಾಣ. ಅಪಚಾರ ಆಗಿಬಿಡ್ತದೆ ಗುರುಗಳೇ. ಕಾವೇರಿ ಒಳ್ಳೆಯ ಕಾರ್ಯಕ್ರಮ ಆಗುವಾಗ ಆಗಲೂ ಸಾಕು ಸಾಕು ಅಂತ ಅನಿಸ್ತದೆ ಜನರಿಗೆ. ಆದರೂ ದೇವತೆಗಳಿಗೆಲ್ಲ ಸಾಕು ಸಾಕು ಅಂತ ನಾವು ಇಷ್ಟು ಯುದ್ಧ ಮಾಡುವಾಗಲೂ ಆ ಕೂಡಿದವರೆಲ್ಲ ಇದ್ದಾರಲ್ಲ ದೇವತೆಗಳು, ಅವರು ಬಿಡುಗಣ್ಣಿನಿಂದ ನೋಡ್ತಾ ಸಂತೋಷಪಟ್ಟರು. ಇಷ್ಟು ಹೋರಾಟ ಮಾಡಿದಿರಲ್ಲ, ಗುರು ಶಿಷ್ಯರೇ ಹೋರಾಟ ಮಾಡಿದಿರಲ್ಲ, ಈ ಅವರಿಗೆ ಇನ್ನೂ ಒಂದು ಆ ಹೋರಾಟ ಮಾಡುವುದಕ್ಕೆ ಕಾರಣಳೊಬ್ಬಳಾಗಲಲ್ಲ, ಅವಳ ಸಾಮರ್ಥ್ಯವು ದೊಡ್ಡದು. ಇಲ್ಲವಾದರೆ ಗುರು ಶಿಷ್ಯರನ್ನು ನೀವಿರುವುದು ಎಲ್ಲಿ ಮಹೇಂದ್ರಾಚಲದಲ್ಲಿ, ನಾನಿರುವುದೆಲ್ಲಿ ಹಸ್ತಿನಾವತಿಯಲ್ಲಿ, ನಮ್ಮಿಬ್ಬರನ್ನು ಒಂದು ಕುರುಕ್ಷೇತ್ರಕ್ಕೆ ತಂದು ಹೋರಾಟ ಮಾಡಿಸ್ಲ ಒಬ್ಬ ಹೆಣ್ಣು ಮಗಳು ಸಿದ್ಧಳಾಗ್ತಾಳೆ, ಅವಳಿಗೆ ಸಾಮರ್ಥ್ಯ ಬರ್ತದೆ ಅಂತ ಅಂದರೆ ನಿಜವಾಗಿಯೂ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಬೇಕು ಗುರುಗಳೇ. ಇಲ್ಲ ಅಂತಾದರೆ ರಾಜಕೀಯಕ್ಕೂ ಬಿರುಸು ಬರೋದಿಲ್ಲ. ಆದರೆ ಒಂದು ಮಾತು ಗುರುಗಳೇ, ನಾನು ಸೋತೆ. ಹೌದಾ? ನಾನು ಸೋತೆ ಭೀಷ್ಮ, ನಾನು ಸೋತೆ, ನೀನು ಗೆದ್ದೆ. ನಿನ್ನ ಗೆಲುವನ್ನು ಕಂಡು ನಾನು ಸಂತೋಷಪಟ್ಟೆ. ಶಿಷ್ಯಾದಿಚ್ಛೇತ್ ಪರಾಜಯಂ, ನಿನ್ನಂಥ ಶಿಷ್ಯನಿಂದ ಪರಾಜಯ ಪಡೆಯುವುದಕ್ಕೆ ನನಗೆ ಸಂತೋಷ ಉಂಟು. ಆಚಾರ್ಯರೇ, ನನ್ನ ತಾಯಿಯಾದ ಭಾಗೀರಥಿಯೇ ಸಾರಥ್ಯ ಮಾಡುವುದಕ್ಕೆ ಬಂದ. ನಿಮ್ಮ ಆರಾಧ್ಯ ದೈವತವಾದ ಗಣಪತಿಯನ್ನು ನೀವು ಸ್ಮರಣೆ ಮಾಡಿಕೊಂಡ್ರಿ. ದೇವತೆಗಳೇ ಪಕ್ಷಪಾತಿಗಳಾಗಿ ಹೋರಾಟ ಮಾಡಿದ್ರು, ಇದಂ ತತ್ವಂ ಅಂತ ನಿರ್ಣಯ ಮಾಡಲಿಕ್ಕೆ ಅವರಿಗೂ ಸಾಧ್ಯ ಆಗಲಿಲ್ಲ. ಆದರೆ ಯಾರ ಅಪರಾಧ ಅಂತಲೇ ಗೊತ್ತಾಗುವುದಿಲ್ಲ. ಆದರೆ ಘಟನೆ ಮಾತ್ರ ಹೀಗೆ ನಡೀತಾ ಇತ್ತು. ಗುರುಗಳೇ, ನಿಮ್ಮ ಆಶೀರ್ವಾದವನ್ನು ಪಡೆಯುವ ಹಾಗಾಯ್ತಲ್ಲ. ಶಿಷ್ಯಾದಿಚ್ಛೇತ್ ಪರಾಜಯಂ. ಪರಾಜಯ ಅಂದರೆ ಸೋಲು ಅಂತಲ್ಲ, ಪರಾಜಯಂ, ವಿಶಿಷ್ಟವಾದ ಧರ್ಮದ ಜಯವನ್ನು ಪಡಿ ಅಂತ ನೀವು ತಿಳಿಸಿದ್ರಲ್ಲ ಗುರುಗಳೇ. ಧನ್ಯ. ಲೋಕಕ್ಕೆ ಮಾಂಗಲ್ಯವನ್ನು ಕೊಡುವ ನಿಮ್ಮಂಥವರಿಗೆ ಸಂತೋಷ ಸಂತೋಷ. ನಮ್ಮ ಅಂಬೆಗೆ ಏನಾಯಿತು ಅಂತ ಯಾರೂ ಏನು ಪರಿತಪಿಸುವುದು ಬೇಡ. ಮುಂದೆ ಒಂದು ದಿನ ಈಕೆ ಅಭೀಪ್ಸಿತವಾದ ಕಾರ್ಯ ನಡೆದೀತು, ನಿನಗೂ ಒಂದು ಮಾರ್ಗ ಬೇಕಲ್ಲ ಮುಂದೆ. ಗುರುಗಳೇ, ಏನೇ ಆಗಲಿ ನಾನು ಸೋಲಿಲ್ಲ, ನೀವು ಗೆಲ್ಲಿಲ್ಲ. ಹಾಗಂತ ಗೆದ್ದವರು ಯಾರು ಅಂತ ಕೇಳಿದರೆ ಬ್ರಹ್ಮಚರ್ಯ ಮಾತ್ರ. ಆದಿ ನನಗೆ ನೈಷ್ಠಿಕ ಬ್ರಹ್ಮಚರ್ಯ ಒಳ್ಳೆಯದು, ನಿಮಗೆ ತಪೋರೂಪವಾದ ಬ್ರಹ್ಮಚರ್ಯ. ಆದಿ ಈ ಅಂಬೆಗೆ ಅನಿವಾರ್ಯ ಬ್ರಹ್ಮಚರ್ಯ. ನಿನ್ನ ಸಾಧನೆ ಗೆದ್ದಿತು ಅಂತ ಆಯ್ತಾ ಇಲ್ಲ? ನಿನ್ನ ಸಾಧನೆ ಮಾನವ ಸಾಧನೆ, ಮಾನವ ಲೋಕಕ್ಕೆ ಕಲ್ಯಾಣವಾಗಲಿ. ಆಗಲಿ. ಕರದುಳು ಪರಶುಭಾಶಂಕುಶೋಧರಿಗೆ ಹರುಷದಿ ಭಕ್ತರ ಪುರಿಭವಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖಾದವಗೆ ಗಣಪಗೆ